ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವ್ರಿಗೆ ಅನುಮಾನ ಇದೆ, ರಾಯರು ವ್ರತ ಮಾಡ್ತಾ ಇದ್ದೀವಿ, ರಾಯರಿಗೆ ವ್ರತ ಮಾಡಿನೂ ಮತ್ತು ಮುಡಿಪು ಕಟ್ಬೋದಾ, ಮುಡಿಪು ಕಟ್ಟಿ ರಾಯರಿಗೆ ಸಂಕಲ್ಪ ಮಾಡ್ಬೋದಾ ಅಂತ ಕೆಲವರು ಕೇಳಿದರು. ನಿಮ್ಮ ಇಷ್ಟ ಅದು. ಯಾಕೆ ಅಂತಂದರೆ ಮುಡಿಪು ಕಟ್ಟಿನೂ ಸಂಕಲ್ಪ ಮಾಡ್ಬೋದು, ಆದರೆ ಮುಡಿಪು ಕಟ್ಟಿ ರಾಯರಿಗೆ ಸಂಕಲ್ಪ ಮಾಡೋದು ಜಾಸ್ತಿ ಯಾರು ಅದನ್ನು ಮಾಡೋದಿಲ್ಲ. ಆದರೆ ನೀವು ಇಷ್ಟು ವಾರ ಅಂತ ಮಾಡ್ತಿರಲ್ಲ, 9 ವಾರ ಇಲ್ಲ 11 ವಾರ ಇಲ್ಲ 21 ವಾರ ಈ ಥರ ರಾಯರಿಗೆ ವ್ರತ ಅನ್ನೋದು ಮಾಡಿ. ಈಗ ರಾಯರು ಆರಾಧನೆ ಟೈಮ್ ಬಂದಿದೆಯಲ್ಲ, ಅದು 3 ದಿವಸ ನೀವು ವ್ರತ ಅನ್ನೋದನ್ನು ಮಾಡ್ಬೋದು ನೀವು. ಏಕೆಂತಂದರೆ 29ನೇ ತಾರೀಕು, 30, 31 ಈ 3 ದಿವಸ ಏನಿದೆ, 3 ದಿವಸದಲ್ಲಿ ನೀವು ರಾಯರಿಗೆ ಸಂಕಲ್ಪ ಅಂತ ಮಾಡಿ. ಅಂಗಡಿ ಇರೋರಾಗಿರ್ಬೋದು, ಇಲ್ಲ ಒಂದು ವ್ಯಾಪಾರ ಮಾಡೋವಂಥವ್ರಾಗಿರ್ಬೋದು, ನಿಮಗೆ ಬೇಗ ಅನುಗ್ರಹ ಆಗಬೇಕು ಅಂತಂದರೆ ರಾಯರು ಆರಾಧನೆ ಅಂತ ಟೈಮಲ್ಲಿ, ಇಲ್ಲ ರಾಯರು ವರ್ಧಂತಿ ಆದ ಟೈಮಲ್ಲಿ, ರಾಯರಿಗೆ ವಿಶೇಷವಾದಂಥ ವಾರಗಳು ದಿನಗಳು ಬರುತ್ತಲ್ಲ, ಆ ಟೈಮಲ್ಲಿ ನಾವು ವ್ರತ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈ 3 ದಿವಸ ಏನಿದೆ, 3 ದಿವಸದಲ್ಲಿ ನೀವು ಸಂಕಲ್ಪ ಪೂಜೆ ಅಂತ ಶುರು ಮಾಡ್ಕೊಳ್ಳಿ. ನಾನು ನಿನ್ನೆ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನಾನು ಆ ರೀತಿ ನೀವು ಮಾಡ್ತು ಅಂತಂದರೆ ರಾಯರು ನಿಜವಾಗ್ಲೂ ಅನುಗ್ರಹ ಮಾಡ್ತಾರೆ. ಆದರೆ ನನಗೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು, ಅವ್ರ ಕಮೆಂಟ್ ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ನನ್ನ ಕಣ್ಣಲ್ಲಿ ನೀರು ಸಹ ಬಂತು. ಏಕೆ ಅಂತಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಇರೋದು 21ನೇ ತಾರೀಕು. ನಾನು 21ನೇ ತಾರೀಕು ಮಾಡೋದಿಲ್ಲ, 28 ಅಂದರೆ 2ನೇ ವಾರ ನಾನು ಮಾಡ್ತೀನಿ. ಅವತ್ತು ಪೌರ್ಣಮಿ ಇದೆ, ಅವತ್ತು ಮಾಡ್ತೀವಿ ಅಂತ ಹೇಳಿದರು. ಹೌದು, ಪೌರ್ಣಮಿ ದಿವಸ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ನಾವು ವರಮಹಾಲಕ್ಷ್ಮಿ ವ್ರತ ಮಾಡೋ ಅಂಥವ್ರು ಪೌರ್ಣಮಿ ಹಿಂದೆ ಮುಂದೆ ಬತ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈ ವರ್ಷ 2ನೇ ವಾರ 28ನೇ ತಾರೀಕೆ ಪೌರ್ಣಮಿ ಬಂದಿದೆ. ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನನಗೂ ಮೊದಲನೇ ವಾರ ಅಂತಂದರೆ 21ನೇ ವಾರ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಏಕೆ ಅಂತಂದರೆ ಈ ಪೀರಿಯಡ್ಸ್ ಟೈಮ್ ಅನ್ನೋದು ಇದೆಯಲ್ಲ, ಹಂಗಾಗಿ ನನಗೆ ಮಾಡೋದಕ್ಕಾಗ್ತಿಲ್ಲ. ಏಕೆ ಅಂತಂದರೆ ಈಗೆಲ್ಲ ಮನೆ ಕ್ಲೀನಿಂಗು ಎಲ್ಲ ಮಾಡ್ಕೊಂಬಿಟ್ಟಿರ್ತೀವಿ. ಇನ್ನೊಂದು 2-3 ದಿವಸ ಇದ್ದಾಗೆ ನಮಗೆ ಈ ಥರ ಪ್ರಾಬ್ಲಮ್ ಬಂದರೆ ಹಬ್ಬನೂ ಮಾಡೋಕ್ಕಾಗೋದಿಲ್ಲ, ಮತ್ತು ಸುಮ್ಮನೆ ನಾವು ಮಾಡಿದ್ದು ಅಷ್ಟೇ ವ್ಯರ್ಥ ಆಗುತ್ತೆ. ಹಂಗಾಗಿ ನಾನು ಮೊದಲನೇ ವಾರ ಬೇಡ, 2ನೇ ವಾರ ಹೇಗೂ ಪೌರ್ಣಮಿ ಇದೆ ಅವತ್ತೇ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಕೆಲವರು ಕಮೆಂಟ್ ಹಾಕಿದ್ರಲ್ಲ, ಅವರು ಅಷ್ಟೇ 28ನೇ ತಾರೀಕೆ ನಾನು ಮಾಡ್ತಾಯಿದ್ದೀನಿ. ಮತ್ತು ರಾಯರು ಫೋಟೋನ ನಾನು ನೆಕ್ಸ್ಟ್ ಡೇ ಅಂದರೆ 29ನೇ ತಾರೀಕು ಶನಿವಾರ ಆ ದೇವ್ರ ಮನೆಯಲ್ಲೇ ರಾಯರು ಫೋಟೋ ಇಟ್ಟು ರಾಯರಿಗೆ ನಾನು ಪೂಜೆ ಸೇವೆ ಅನ್ನೋದು ವ್ರತ ಅನ್ನೋದು ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದರು. ಹೌದು, ಅದೇ ಥರ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನೀವು ಹೇಳಿದ್ದು ನೋಡಿ ನನಗೆ ಕಣ್ಣಲ್ಲಿ ನೀರು ಏನು ಬತ್ತು ಅಂತಂದರೆ, ನಾನು ರಾಯರಿಗೆ ಮಾರುಗಟ್ಟಲೆ ಹೂವು ಹಾಕೋಕ್ಕಾಗೋದಿಲ್ಲ, ತುಪ್ಪ ಬಿಟ್ಟು 3 ದಿವಸನೂ ದೀಪ ಹಚ್ಚೋಕ್ಕಾಗೋಷ್ಟು ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ನೀವು ಹೇಳಿದ್ರಿ ನೋಡಿ. ನೀವು ಮಾರುಗಟ್ಟಲೆ ಹೂವು ಹಾಕಬೇಕು ಮತ್ತು ತುಪ್ಪ ಬಿಟ್ಟೇ ರಾಯರಿಗೆ ದೀಪ ಹಚ್ಚಬೇಕು ಅಂತ ಕೇಳಿಲ್ಲ ರಾಯರು, ಆ ರೀತಿ ಕೇಳಿಲ್ಲ. ನಿಮಗೆ ತುಪ್ಪ ಬಿಟ್ಟು ದೀಪ ಹಚ್ಚೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ತುಪ್ಪದ ಬತ್ತಿ ಬರುತ್ತೆ ನೋಡಿ, ಈ ಹೂ ಬತ್ತಿ ಅಂತ ಹೇಳ್ತಾರಲ್ಲ, ತುಪ್ಪದ ಬತ್ತಿ, ಅದನ್ನು ತುಪ್ಪದಲ್ಲಿ ಅದ್ಬಿಟ್ಟು ನೀವು ಆರತಿ ಮಾಡಿ ಸಾಕು. ಈಗ ನಾನು ವೀಡಿಯೋದಲ್ಲೆಲ್ಲ ತೋರಿಸ್ತೀನಲ್ಲ, ನಾನು ತುಪ್ಪದ ಆರತಿ ಮಾಡೋದು ಆ ರೀತಿ ತುಪ್ಪದ ಬತ್ತಿನ ತುಪ್ಪದಲ್ಲಿ ಅದ್ಬಿಟ್ಟು ನೀವು ಮಾಡಿ, ಏನು ತೊಂದರೆ ಆಗೋದಿಲ್ಲ. ಬೆಳಗ್ಗೆ ಸಾಯಂಕಾಲ 2 ಟೈಮು ಮಾಡಿ, ಜಾಸ್ತಿ ಖರ್ಚು ಸಹ ಆಗೋದಿಲ್ಲ. ಒಂದು ಚಿಕ್ಕ ಪ್ಯಾಕೆಟು ತುಪ್ಪ ತೊಗೊಂಡ್ಬಂದರೆ ನಿಮಗೆ 3 ದಿನಕ್ಕೆ ಆಗೋಷ್ಟಾಗುತ್ತೆ. ಮತ್ತು ರಾಯರಿಗೆ ದೀಪ ಏನರಲ್ಲಿ ಹಚ್ಚಬೇಕು ಅಂತಂದರೆ, ನೀವು ಮಾಮೂಲಿ ಆಯಿಲು, ಈಗ ದೇವ್ರಿಗೆಲ್ಲ ಯಾವ ಎಣ್ಣೆ ಉಪಯೋಗಿಸ್ತೀರ ಅದೇ ಎಣ್ಣೆನಲ್ಲೇ ನೀವು ರಾಯರಿಗೆ ದೀಪ ಅನ್ನೋದು ಹಚ್ಚಿ. ದೇವ್ರುಗಳು ನೀನು ಇದನ್ನೇ ಮಾಡಬೇಕು, ಇದನ್ನು ಮಾಡಿದ್ರೆ ಮಾತ್ರ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಯಾವುದೇ ರೀತಿ ಕಂಡೀಷನ್ ಅನ್ನೋದನ್ನು ನಮಗೆ ಹಾಕಿಲ್ಲ. ಯಾಕೆ ಅಂತಂದರೆ ಯಾರು ಜಾಸ್ತಿ ಇರೋವಂಥವ್ರು ಕೋಟ್ಯಾಧಿಪತಿಗಳು ರಾಯರು ಪೂಜೆ ಮಾಡೋದಿಲ್ಲ. ಅವರು ರಾಯರು ಪೂಜೆನೇ ಮಾಡಿ ಅವ್ರ ಮೇಲೆ ಬಂದಿದ್ದಾರೆ ಅಂತ ಅನ್ನೋದಾಯಿತು ಅಂತಂದರೆ ಅವರು ಬಡತನದಿಂದನೇ ಏನು ಇಲ್ದಿರ ಭಕ್ತಿಯಿಂದ ಕೈ ಮುಗ್ದಿರ್ತಾರೆ. ಹಾಗಾಗಿ ರಾಯರು ಅವ್ರಿಗೆ ಸಾಕಷ್ಟು ಕೊಟ್ಟಿರ್ತಾರೆ. ಅವ್ರಿಗೆ ತುಪ್ಪ ಬಿಟ್ಟೇ ದೀಪ ಹಚ್ಚುವಂಥ ಶಕ್ತಿ ಕೊಟ್ಟಿದ್ದಾರೆ, ಮಾರುಗಟ್ಟಲೆ ಹೂ ಹಾಕುವಂಥ ಶಕ್ತಿನೇ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ಇರೋರೇ ಇರೋದಿಲ್ಲ, ಎಲ್ಲರೂ ಇಲ್ದೋರು ಸಹ ಇರ್ತಾರೆ. ಹಾಗಾಗಿ ರಾಯರು ನೀನು ಇದನ್ನೇ ಮಾಡಬೇಕು, ಈಗ ಮಾಡಿದ್ರೆ ನಾನು ನಿನಗೆ ಅನುಗ್ರಹ ಮಾಡೋದು ಅಂತ ಯಾವತ್ತೂ ಅಷ್ಟೇ ರಾಯರು ಯಾವ ಭಕ್ತನಿಗೂ ಸಹ ಹೇಳಿಲ್ಲ.
ನಮ್ಮಲ್ಲಿ ಕೇಳೋದೇನು ರಾಯರು ಮನಸ್ಸು, ಒಳ್ಳೆ ಮನಸ್ಸಿನಿಂದ ನಾವು ರಾಯರು ಮುಂದೆ ಬೇಡಿದ್ರೆ ಸಾಕು, ನಮಗೆ ತಟ್ಟಂತ ಅನುಗ್ರಹ ಮಾಡ್ತಾರೆ. ನೋಡಿ, ನಿಮಗಿರೋ ಕಷ್ಟ ಸಾಕಷ್ಟು ಜನಕ್ಕಿದೆ. ನನಗೂ ಸಹ ಹಿಂದೆ ಈ ಥರ ಕಷ್ಟ ಅನ್ನೋದು ನಾನು ಅನುಭವಿಸಿದ್ದೀನಿ. ಏಕೆ ಅಂತಂದರೆ ಇವತ್ತು ನನಗೆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಿಂದೆ ನನಗೆ ದೇವ್ರಿಗೆ ಎಣ್ಣೆ ಬಿಟ್ಟು ದೀಪ ಹಚ್ಚೋಷ್ಟು ಶಕ್ತಿನೂ ನನಗೆ ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ಆ ದಿನಗಳು ಆ ಥರ ಇತ್ತು. ಇವತ್ತು ನಾನು ರಾಯರಿಗೆ ತುಪ್ಪ ಬಿಟ್ಟು ದೀಪ ಹಚ್ಚೋಂಥ ಶಕ್ತಿ ಭಗವಂತನೇ ಕೊಟ್ಟಿದ್ದಾರೆ. ಹಾಗಾಗಿ ಹಚ್ಚೋ ಶಕ್ತಿ ಇರೋಂಥವ್ರು ಹಚ್ಚಲಿ, ಹಚ್ಚೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ನೀವು ಈ ರೀತಿ ಮಾಡಿ ನೋಡಿ. ನೀವು ಮಾರುಗಟ್ಲೆ ಹೂವು ಹಾಕಿ ಅಂತಲೇ ರಾಯರು ಕೇಳೋದಿಲ್ಲ, ಮೃಷ್ಟಾನ್ನ ಭೋಜನ ಮಾಡಿ ಅಂತಲೂ ಸಹ ರಾಯರು ಕೇಳೋದಿಲ್ಲ. ಈಗ ಗದಿಗೆ ಅಂಗಡಿನಲ್ಲಿ ಕಲ್ಸಕ್ಕರೆ ಅನ್ನೋದು ಸಿಕ್ಕುತ್ತೆ. ಕಲ್ಸಕ್ಕರೆ ತಂದುಬಿಟ್ಟು ಡೈಲಿ ರಾಯರಿಗೆ ಅದನ್ನೇ ಒಂದು ಸ್ವಲ್ಪ ನೈವೇದ್ಯ ಅನ್ನೋದನ್ನ ಇಡಿ. ನೀವೇನು ಮಾಡಲೇಬೇಕು, ಮಾಡಿ ಇಡಲೇಬೇಕು ನಿಮ್ಮ ಕೈಯಾರ ಅಂತ ಅನ್ನೋದು ಸಹ ಇಲ್ಲ. ಆದರೆ ಮೊದಲನೇ ದಿವಸ ಏನಾದರೂ ಸ್ವಲ್ಪ ಹೆಸ್ರು ಬೇಳೆ ಹಾಕಿ, ಸ್ವಲ್ಪ ಹೆಸ್ರು ಬೇಳೆ ಹಾಕ್ಬಿಟ್ಟು ಅವರು ನೈವೇದ್ಯಕ್ಕೆ ಆಗೋಷ್ಟು ಮಾತ್ರ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ರಾಯರಿಗೆ ನೈವೇದ್ಯ ಅನ್ನೋದನ್ನ ಮಾತ್ರ ಮಾಡಿಡಿ ಅಂತ ನಾನು ಹೇಳಿದ್ದಷ್ಟೇ ಹೊರತು. ಆದರೆ ಎಲ್ಲ ಇರೋರು ಆದಷ್ಟು ಮಾಡಿಡ್ತಾರೆ. ಏನು ಇಲ್ಲದೇ ಇರೋರು ಏನು ಇಟ್ಟಿಲ್ಲ ಅಂತಂದ್ರೆ ಪರವಾಗಿಲ್ಲ, ಒಂದು ಗ್ಲಾಸು ನೀರು ಇಟ್ಬಿಟ್ಟು ಅದಕ್ಕೆ ಒಂದು ತುಳಸಿ ಹಾಕಿ ರಾಯರು ಪಾದದ ಮೇಲೆ, ರಾಯರು ತಲೆ ಮೇಲೆ ಒಂದು ತುಳಸಿ ದಳ ಇಟ್ಟುಬಿಟ್ಟು ನೀವು ಭಕ್ತಿಯಿಂದ ಬೇಡಿ ಸಾಕು, ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನೋಡಿ, ಇವತ್ತು ನಿಮಗೇನಿಲ್ಲ, ನನ್ನ ಕೈಲಿ ಇದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ನೀವು ಅಂದ್ಕೊಂಡಿದ್ದಾರಲ್ಲ, ನಿಮಗೆ ರಾಯರು ಕೊಡ್ತಾರೆ. ನೀವು ರಾಯರಿಗೆ ಮಾಡೋ ಥರ ಶಕ್ತಿ ಕೊಡ್ತಾರೆ. ನೀವೇ ಹೇಳ್ತೀರಾ ಆವಾಗ, ನನಗೆ ಹಿಂದೆ ಈ ಥರ ಕಷ್ಟ ಆಯಿತು, ಇವಾಗ ರಾಯರು ನನಗೆ ಕೊಟ್ಟಿದ್ದಾರೆ ಅಂತ. ಏಕೆ ಅಂತಂದರೆ ನಾವು ರಾಯರು ವಿಷಯದಲ್ಲಿ ಶ್ರಮ ಅನ್ನೋದು ಪಡಬೇಕು. ನಾನು ಹೇಳ್ತೀನಿ, ಬೇರೆ ದೇವಸ್ಥಾನಗಳ್ಗೆ ಹೋದರೆ ನಾವೆಲ್ಲೂ ಅಷ್ಟೇ ಹೆಜ್ಜೆ ನಮಸ್ಕಾರ ಹಾಕೋದಿಲ್ಲ. ಮತ್ತು ಬೇರೆ ಬೇರೆ ದೇವ್ರಿಗೆ ನಾವು ಹರಕೆ ಕಟ್ಕೊಂಡ್ರೆ ನಮ್ಮ ಕೋರಿಕೆ ಈಡೇರಿಸ್ತಾರೆ. ಮತ್ತು ನಾವಿಷ್ಟು ಅಂತ ಒಂದು ಹರಕೆ ಮಾಡ್ಕೊಂಡಿರ್ತೀವಿ. ಈಗ ನನ್ನ ಕೆಲಸ ಆದರೆ ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಚಿನ್ನ ಬೆಳ್ಳಿ ಮಾಡಿಸ್ಕೊಡ್ತೀನಿ ಅಂತ ಈಗ ಹೇಳ್ತಾರೆ. ಆ ದೇವ್ರುಗಳು ಬೇಗ ಅನುಗ್ರಹ ಮಾಡ್ತಾರೆ. ನಮ್ಮ ಮನೆ ದೇವರಾಗಿರ್ಬೋದು, ಇಲ್ಲ ಬೇರೆ ದೇವರಾಗಿರ್ಬೋದು. ಆದರೆ ರಾಯರು ಆ ರೀತಿ ನಮ್ಮನ್ನು ಕೇಳೋದಿಲ್ಲ. ನಾನು ನಿನಗೆ ಅನುಗ್ರಹ ಮಾಡಬೇಕಾದ್ರೆ ನೀನು ನನಗೇನಾದರೂ ಕೊಡಬೇಕು ಅಂತ ಯಾವತ್ತೂ ಅಷ್ಟೇ ರಾಯರು ಕೇಳೋದಿಲ್ಲ. ನಮ್ಮಲ್ಲಿ ಒಂದು ಶ್ರಮ ಕೇಳ್ತಾರಷ್ಟೇ. ಶ್ರಮ ಅಂತಂದರೆ ನಾವು ಬಗ್ಗಿ ಎದ್ದು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ತೀವಿ ನೋಡಿ, ಆ ಶ್ರಮ ಅಷ್ಟೇ ರಾಯರು ಕೇಳೋವಂಥದ್ದು. ಮನಸ್ಸಿನಲ್ಲಿ ರಾಯರು ಜಪಾನ ಅಷ್ಟೇ ರಾಯರು ಕೇಳೋವಂಥದ್ದು. ಒಳ್ಳೆ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಾವು ರಾಯರು ಪಾದ ಹಿಡಿದು ಬಿಡ್ತು ಅಂತಂದರೆ ಇವತ್ತು ನಿಮ್ಮ ಕಷ್ಟ ಇರ್ಬೋದು, ನಾಳೆ ಆ ಕಷ್ಟ ನಿಮ್ಮ ಜೊತೇಲಿ ಇರೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ರಾಯರು ಯಾವತ್ತೂ ಅಷ್ಟೇ ಇಲ್ದವ್ರ ಮನೆಗೆ ರಾಯರು ಹೋಗೋವಂಥದ್ದು, ಕಡು ಬಡವನ ಮನೆಗೆ ರಾಯರು ಹೋಗೋವಂಥದ್ದು. ಎಲ್ಲ ಕೋಟಿಗಟ್ಟಲೆ ಇರೋನ ಮನೆಗೆ ರಾಯರು ಹೋಗೋದಿಲ್ಲ. ಯಾಕೆ ಅಂತಂದರೆ ಅವ್ರ ಮನೆ ಬಾಗಿಲಿಗೆ ಯಾರಾದರೂ ಹಸ್ತವ್ರು ಹೋದರೆ ಇರೋರ ಮನೆ ಬಾಗಿಲಿಗೆ ಅವರು ಒಂದು ತುತ್ತು ಅನ್ನನೂ ಕೊಡೋದಿಲ್ಲ. ಅವ್ರನ್ನ ಕೀಳಾಗಿ ನೋಡೋವಂಥದ್ದು. ಏಕೆ ಅಂತಂದರೆ ಅವ್ರ ಮೇಲೆ ಇರ್ತಾರಲ್ಲ, ಹಂಗಾಗಿ ಕೆಳಗಡೆ ಇರೋರು ನೋಡಿದ್ರೆ ಕೆಲವ್ರಿಗೆ ಆಗೋದಿಲ್ಲ, ಬಡವ್ರು ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ. ಮತ್ತು ಒಂದು ತುತ್ತು ಅನ್ನ ಕೊಡೋದಿಲ್ಲ, ₹1 ಸಹಾಯ ಅನ್ನೋದು ಸಹ ಅವ್ರು ಮಾಡೋದಿಲ್ಲ. ಆದರೆ ಕಡು ಬಡವನ ಮನೆ ಬಾಗಿಲಿಗೆ ಯಾರಾದರೂ ಹಶ್ವು ಅಂತ ಹೋಗ್ಬಿಟ್ರೆ ಸಾಕು, ಅವ್ನು ತಿನ್ನೋಕ್ಕಿಲ್ಲ ಅಂತಂದರು ಅವನು ಬೇರೆಯವ್ರಿಗೆ ದಾನ ಮಾಡ್ತಾನೆ. ಏಕೆಂತಂದರೆ ಅವ್ನು ಕಷ್ಟದಲ್ಲಿ ಇರ್ತಾನಲ್ಲ, ಆ ಕಷ್ಟನ ಅನುಭವಿಸಿರ್ತಾನೆ. ನಂತರನೇ ಈ ಭಿಕ್ಷಕನು ಅಂತ ತಿಳ್ಕೊಂಡು ಅವ್ರಿಗೆ 2 ತುತ್ತಾಗಲಿ, ಇಲ್ಲ ಅವ್ರ ಕೈಲಾದಷ್ಟಾಗಲಿ ಅವರು ಸಹಾಯ ಮಾಡೋ ಅಂಥದ್ದು. ನೋಡಿ, ಭಗವಂತ ನನ್ನ ತಂದೆ ರಾಯರು ಏನು ಇಲ್ದವ್ರ ಮನೆ ಬಾಗಿಲಿಗೆ ರಾಯರು ಹೋಗೋವಂಥದ್ದು. ನಾವು ಈ ವ್ರತ ಮಾಡ್ತಿರ್ತೀವಲ್ಲ, ಈಗ 3 ದಿವಸದ ವ್ರತ, ಇಲ್ಲ 9 ದಿವಸದ್ದು, 21 ದಿವಸ, 48 ದಿವಸದ ವ್ರತ ಮಾಡ್ತಿರ್ತೀರಲ್ಲ, ಆವಾಗ ನಿಮಗೆ ಈ ಥರ ಏನಾದರೂ ಒಂದೊಂದು ದಿನ ಒಂದೊಂದು ಥರ ಸೂಚನೆ ಅನ್ನೋದು ಬರುತ್ತೆ. ನೀವು ವ್ರತ ಮಾಡೋವಂಥವ್ರ ಮನೆ ಬಾಗಿಲಿಗೆ ಯಾರಾದರೂ ಬರ್ತಾರೆ, ಬಂದವ್ರನ್ನ ದಯವಿಟ್ಟು ಹಾಗೆ ಕಳಿಸ್ಬೇಡಿ. ನಿಮ್ಮ ಶತ್ರುಗಳು ಬಂದರೂ ಸಹ ನೀವು ಅವ್ರ ಜೊತೆ ಮಾತಾಡದೇ ಇಲ್ಲ ಅಂದರೂ ಪರವಾಗಿಲ್ಲ, ಅಂಥವ್ರನ್ನ ಹಾಗೆ ಕಳಿಸ್ಬೇಡಿ. ಮನೆ ಕರೆದುಬಿಟ್ಟು ಒಂದು ಗ್ಲಾಸ್ ನೀರೋ, ಇಲ್ಲ ಅವ್ರಿಗೇನೋ ಒಂದು ಬಾಳೆಹಣ್ಣು ಏನಾದರೂ ಕೊಟ್ಟು ನೀವು ಕಳಿಸಿ ನೀವು. ಏಕೆಂತಂದರೆ ಭಗವಂತನೇ ಅವ್ರ ರೂಪದಲ್ಲಿ ಬರ್ತಾರೆ. ನಾವು ವ್ರತ ಮಾಡೋಂಥ ಟೈಮಲ್ಲಿ ಯಾರಾದರೂ ಪರವಾಗಿಲ್ಲ, ಒಂದು ಪ್ರಾಣಿ ಪಕ್ಷಿ ಆದರೂ ಪರವಾಗಿಲ್ಲ, ಇಲ್ಲ ನಮ್ಮ ಶತ್ರುಗಳಾದರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಸ್ನೇಹಿತರು ಯಾರಾದರೂ ಪರವಾಗಿಲ್ಲ, ಯಾರು ಬಂದರೂ ಅಷ್ಟೇ ಅವ್ರನ್ನ ಹಾಗೆ ಕಳಿಸ್ಬೇಡಿ. ಭಗವಂತನೇ ಅವ್ರ ರೂಪದಲ್ಲಿ ಬರ್ತಾರೆ. ಶತ್ರು ರೂಪದಲ್ಲಿ ಏನಕ್ಕೆ ಬರ್ತಾರೆ ಅಂತಂದರೆ
ನೀನು ಅವ್ರ ಜೊತೆ ಮಾತಾಡ್ತಾ ಇಲ್ಲ, ನೀನು ಮಾತಾಡಿಸ್ತೀಯಾ ಮಾತಾಡ್ಸಲ್ವಾ, ಅವ್ರಿಗೇನಾದರೂ ಕೊಡ್ತೀಯಾ ಕೊಡಲ್ವಾ, ನಾನು ಪರೀಕ್ಷೆ ಮಾಡ್ತೀನಿ ಅಂತಲೂ ಸಹ ದೇವ್ರುಗಳು ಶತ್ರು ರೂಪದಲ್ಲೇ ಜಾಸ್ತಿ ಮನೆ ಬಾಗ್ಲಿಗೆ ಬರೋ ಅಂಥದ್ದು, ನಿಮ್ಮನ್ನು ಮಾತಾಡ್ಸ್ಕೊಂಡು ಅಂಥದ್ದು. ಬಂದವ್ರನ್ನ ಯಾವತ್ತೂ ಅಷ್ಟೇ ಕಳ್ಸೋದಕ್ಕೆ ಹೋಗಬೇಡಿ. ಏನಾದರೂ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿ. ನೋಡಿ, ಭಗವಂತ ಅಲ್ಲೇ ನಿಮಗೆ ಅನುಗ್ರಹ ಮಾಡೋ ಅಂಥದ್ದು. ನಾವು ಕೊಟ್ಟು ತಿನ್ನಬೇಕೇ ಹೊರ್ತು ಕಿತ್ಕೊಂಡು ತಿನ್ನೋ ಅಂಥ ಕೆಲಸ ಯಾವತ್ತೂ ಅಷ್ಟೇ ನಾವು ಮಾಡೋದಕ್ಕೆ ಹೋಗಬಾರ್ದು. ಕೆಲವರು ಹೇಳ್ತಾರೆ, ಹೌದು, ಬಡವನಿಗೆ ಸಹಾಯ ಮಾಡಬಾರ್ದು. ಏಕೆ ಅಂತಂದರೆ ಬಡವ್ರಿಗೆ ಸಹಾಯ ಮಾಡಿದ್ರೆ ದುಡ್ಡು ಅನ್ನೋದು ನಮ್ಮ ಜೊತೇಲಿರೋದಿಲ್ಲ. ಏಕೆ ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇಲ್ವಾ? ಅವ್ರಿಗೆ ದಾರಿ ತೋರಿಸಿಲ್ವಾ ದೇವರು? ದುಡಿಲಿ, ಅವರು ಶ್ರಮ ಪಡಲಿ. ಭಿಕ್ಷೆ ಅಂತಕ್ಕೆ ಬೇಡ್ತೀರಾ? ಕೈ ಕಾಲು ಗಟ್ಟಿ ಇದೆಯಲ್ವ, ಹೋಗಿ ದುಡ್ಕೊಂಡು ತಿನ್ನಿ, ನಿನಗೆ ನಾನು ಸಹಾಯ ಮಾಡಲ್ಲ ಅಂತ ಕೆಲವರು ಹೇಳ್ತಾರೆ. ಏಕೆ ಅಂತಂದರೆ ಅವರು ಮನಸ್ಸಲ್ಲಿ ಏನಿದೆ ಅಂತಂದರೆ, ಈಗ ಕೊಟ್ಟರೆ ನಾವು ಅವರು ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಕೊಟ್ಟರೆ ನಾಳೆನೂ ಅದನ್ನೇ ಬರ್ತಾರೆ. ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇಲ್ವಾ? ದುಡಿಲಿ, ಅವ್ರ ದುಡ್ಡನ್ನ ಅವರೇ ದುಡ್ಕೊಂಡು ತಿನ್ನಲಿ, ಅವ್ರ ಜೀವನ ಅವರೇ ರೂಪಿಸ್ಕೊಳ್ಳಿ. ದೇವ್ರು ನಮ್ಗೆ ಹೇಗೆ ಶಕ್ತಿ ಕೊಟ್ಟಿದ್ದಾರೋ ಅವ್ರಿಗೂ ಕೊಟ್ಟಿದ್ದಾನಲ್ವ, ದುಡ್ಕೊಂಡು ತಿನ್ನಲಿ ಅಂತ ಕೆಲವರು ಈ ಥರ ಮಾಡ್ತಾರೆ. ಆದರೆ ಏನು ಇಲ್ದಿರ ಕಡು ಬಡವ ಯಾವತ್ತೂ ಅಷ್ಟೇ ಅದನ್ನು ಯೋಚನೆ ಮಾಡೋದಿಲ್ಲ. ನಮಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಟ್ಟು ತಿನ್ನೋ ಒಂದು ಒಳ್ಳೆ ಮನಸ್ಸು ಇರ್ತೈತೆ. ಆದರೆ ಆ ಬಡವ ಯಾವಾಗಲೂ ಅಷ್ಟೇ ಬಡವನಾಗೇ ಇರ್ತಾನೆ. ನನಗೆ ಕೆಲವರು, ನಾನು ಏನಾದರೂ ಒಂದು ವಿಷಯದಲ್ಲಿ ಏನಾದರೂ ಕೇಳಿದಾಗ ನನಗೆ ಕೆಲವ್ರು ಹೇಳುವಂಥ ಮಾತುಗಳಿದು. ನಾವು ಯಾವತ್ತೂ ಅಷ್ಟೇ ದಾನ ಧರ್ಮ ಅನ್ನೋದನ್ನ ಮಾಡೋದಕ್ಕೆ ಹೋಗಬಾರ್ದು. ದಾನ ಧರ್ಮ ಅಂತ ನಾವು ಎಲ್ಲಿ ಮಾಡ್ತಾ ಹೋಗ್ತೀವೋ ಅಂಥವ್ರ ಮನೇಲಿ ಬಡತನ ಅನ್ನೋದು ಜಾಸ್ತಿ ಬರುತ್ತೆ ಅಂತ ಕೆಲವ್ರು ಹೇಳ್ತಾರೆ. ನಮಗೆ ಅದನ್ನು ಪಾಲಿಸೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ನಾವು ಬಡತನದಲ್ಲಿದ್ದಾಗ ಯಾರ ಮನೆ ಬಾಗ್ಲಾಗಾದ್ರೂ ಹೋಗಿ ನಾವು ಒಂದು ತುತ್ತು ಅನ್ನ, 10 ರೂಪಾಯಿ ದುಡ್ಡು ನಾವು ಬೇಡಿರ್ತೀವಲ್ಲ, ಆ ದಿನಗಳು ನೆನಪಾಗುತ್ತೆ. ನಮ್ಮ ಥರನೇ ಅವರು ಅಂತಂದ್ಬಿಟ್ಟು ನಾವು ಇರೋದನ್ನು ನಾವು ಕೊಟ್ಟು ತಿಂತೀವಿ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಣ ಸಹಾಯ ಅನ್ನೋದನ್ನು ನಾವು ಮಾಡ್ತೀವಿ. ಆದರೆ ಕೆಲವ್ರು ಇರೋ ಅಂಥವ್ರು ಯಾವತ್ತೂ ಅಷ್ಟೇ 10 ರೂಪಾಯಿನೂ ಅಷ್ಟೇ, ಏನನ್ನೂ ಅಷ್ಟೇ ಅವರು ಕೊಡೋದಿಲ್ಲ. ಮೈ ಮೇಲೆ ಹಾಕಿರೋ ಬಟ್ಟೆನೂ ಸಹ ಕೊಡೋದಿಲ್ಲ. ನಮ್ಮ ಮೈ ಮೇಲಿರೋ ಅದೃಷ್ಟ ಹೊರಟೋಗುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಜನನೂ ಸಹ ನೋಡಿದ್ದೀನಿ. ಆದರೆ ಅವರವರು ಮನಸ್ಥಿತಿಗೆ ಅವ್ರವ್ರಿಗೆ ಬಿಟ್ಟಿದ್ದಂಥದ್ದು. ದೇವ್ರು ನೋಡೋದೇನು? ಒಳ್ಳೆ ಮನಸ್ಸು, ಸತ್ಯ, ಧರ್ಮ, ದಾನ ಮಾಡ್ತೀಯಾ ಇಲ್ಲ ನೀನು ಕಿತ್ಕೊಂಡು ತಿಂತೀಯಾ, ಇಷ್ಟನ್ನೇ ನೋಡೋ ಅಂಥದ್ದು. ಮತ್ತು ನಿನ್ನೆ ನನಗೆ ಕನಸಲ್ಲಿ ನಾನು ಪ್ರತಿ ದಿವಸನೂ ಅಷ್ಟೇ ದೇವ್ರ ಜಪ ಮಾಡೇ ನಾನು ಮಲಗುವಂಥದ್ದು. ನಿನ್ನೆ ಕನಸಲ್ಲಿ ನನಗೆ ರಾಯರ ಮಂತ್ರಾಕ್ಷತೆ ಯಾವ ಥರ ಅಂತಂದರೆ, ದೊಡ್ಡ ಫೋಟೋ ಅಂತಂದರೆ ತುಂಬ ದೊಡ್ಡ ಫೋಟೋ, ನಮ್ಮ ಉದ್ದನೂ ಇರುತ್ತೆ, ಒಂದು 7 ಅಡಿ 8 ಅಡಿ ಉದ್ದ ಇರುತ್ತೆ, ಅಷ್ಟು ದೊಡ್ಡ ಫೋಟೋ. ಮತ್ತು ಅದನ್ನು ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಆ ಪ್ಯಾಕ್ ಒಳಗಡೆ ಮಂತ್ರಾಕ್ಷತೆ, ಎಷ್ಟು ಮಂತ್ರಾಕ್ಷತೆ ಇದೆ ಅಂತಂದರೆ ಸುಮಾರು ಒಂದು 1/4 kg ಅಷ್ಟು ಮಂತ್ರಾಕ್ಷತೆ ಇದೆ. ಅಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಪ್ಯಾಕ್ ಮಾಡಿದ್ದಾರೆ. ಪ್ಯಾಕ್ ಮಾಡಿಬಿಟ್ಟು ಅದನ್ನು ಯಾರು ನನಗೆ ಕಳಿಸ್ಕೊಟ್ಟಿದ್ದಾರೆ, ಗಿಫ್ಟಾ ಅಂತ ಅಂದ್ಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ತೆಗೆದು ಓಪನ್ ಮಾಡಿ ನೋಡಿದಾಗ ನನಗೆ ರಾಯರ ಫೋಟೋ, ಫಸ್ಟದಾಗಿ ನಾನು ನೋಡಿದ್ದು ರಾಯರ ಫೋಟೋ. ಅದರೊಳಗಡೆ ಮಂತ್ರಾಕ್ಷತೆನ ಒಂದು ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಅದನ್ನು ನನಗೆ ಕಳಿಸಿದ್ರು. ಅದು ಯಾರು ಕಳಿಸಿದ್ರು ಅನ್ನೋದು ಸಹ ನನಗೆ ಕನಸಲ್ಲಿ ನನಗೆ ಗೊತ್ತಾಗಲಿಲ್ಲ. ಆದರೆ ರಾಯರ ಫೋಟೋ, ರಾಯರ ಮಂತ್ರಾಕ್ಷತೆ ನಿನ್ನೆ ಕನಸಲ್ಲಿ ನಾನು ಕಂಡೆ. ನೋಡಿ, ರಾಯರು ನಮ್ಮ ಜೊತೇಲಿ ಇದ್ದಾರೆ. ನಾವು ಕಷ್ಟ ದಿನಗಳನ್ನ ನೆನೆಸ್ಕೊಂಡು ಹತ್ಕೊಂಡು ಕೊರ್ಕೊಂಡು ನಾವು ಮಲ್ಕೋತೀವಿ. ನಾವು ಇವತ್ತು ಈ ಥರ ಕಷ್ಟ ಇದೆ, ನಾಳೆ ಯಾವ ಥರ ಕಷ್ಟ ಬರುತ್ತೋ ರಾಯರೇ ನೀವು ನಮ್ಮ ಜೊತೇಲಿ ಇರಬೇಕು, ಆದರೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ. ಕಷ್ಟ ದಿನಗಳನ್ನ ನನ್ನಿಂದ ದೂರ ಮಾಡು, ನನ್ನ ಜೊತೇಲಿ ನೀನಿರು ಅಂತ ನಾವು ಕೇಳಿಕೊಂಡು ನಾವು ಮಲ್ಕೊಂಡಾಗ ದೇವರು ಪ್ರಾರ್ಥನೆ ಮಾಡಿಕೊಂಡು ದೇವರು ಯಾವ ರೀತಿನಾದರೂ ನಮಗೆ ಸೂಚನೆ ಕೊಡ್ತಾರೆ, ನಾನಿದ್ದೀನಿ, ನೀನು ಹೆದರಬೇಡ ಅಂತ. ನೋಡಿ, ನೀವು ವ್ರತ ಮಾಡೋರಾಗಲಿ ಮಾಡದೇ ಇರೋವಂಥವ್ರಾಗಲಿ ಪ್ರತಿ ದಿವಸ ರಾಯರು ಫೋಟೋ, ರಾಯರು ಮಂತ್ರಾಕ್ಷತೆ ಏನಾದರೂ ಕನಸಿನಲ್ಲಿ ಬತ್ತು ಅಂತಂದರೆ ನಿಮ್ಮ ಜೊತೆ ರಾಯರು ಇದ್ದಾರೆ ಅಂತ ನೀವು ಬಲವಾಗಿ ನಂಬಬೇಕು. ನೀವು ರಾಯರು ನನ್ನ ಜೊತೇಲಿ ಇದ್ದಾರೆ ಅಂತ. ರಾಯರು ಎಲ್ಲರಿಗೂ ಸಹ ಈ ಥರ ಸೂಚನೆ ಅನ್ನೋದು ಕೊಡೋದಿಲ್ಲ. ಹೌದು, ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಜಾಸ್ತಿ ಕಷ್ಟದಲ್ಲಿ ಇರೋವಂಥವ್ರಿಗೆ ರಾಯರು ಈ ಥರ ಏನಾದರೂ ಒಂದು ಸೂಚನೆ ಮುಖಾಂತರ ಕನಸಿನಲ್ಲಿ ಬರ್ತಾ ಇರ್ತಾರೆ. ಏಕೆಂದರೆ ನಾವು ನಂಬಿರೋದು ದೇವ್ರುಗಳನ್ನ. ನಾವು ಕಷ್ಟನ ಜನದ ಕೈಲಿ ಹೇಳ್ಕೊಂಡಾಗ ಜನಗಳು ನಮ್ಮ ಕಷ್ಟ ದೂರ ಮಾಡೋದಿಲ್ಲ, ಆಡ್ಕೋತಾರೆ. ಆದರೆ ದೇವ್ರ ಹತ್ರ ಕೂತ್ಕೊಂಡು ನಮ್ಮ ಕಷ್ಟ ಹೇಳ್ಕೊಂಡಾಗ ದೇವ್ರುಗಳು ಆಡ್ಕೋತಾರ, ನಗ್ತಾರ, ನಮ್ಗೆ ಅನುಗ್ರಹ ಮಾಡ್ದಂಗೆ ಇರ್ತಾರ? ಇಲ್ಲ. ನಮ್ಮ ಕಷ್ಟ ಕೇಳಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ. ಅದು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕೇಳೋದೇನು, ನಾವೇನೋ ಒಂದು ಬೇಡಿಕೆ ಇಟ್ಟಿರ್ತೀವಿ ರಾಯರು ವ್ರತ ಮಾಡಬೇಕಾದ್ರೆ, ಇದು ನನಗೆ ಆಗಬೇಕು, ಇಷ್ಟು ದಿನದಲ್ಲಿ ನನಗೆ ಆಗಬೇಕು, ನೀನು ಈಡೇರಿಸ್ಕೊಡ್ಬೇಕು ಅಂತ. ಆದರೆ ಅದನ್ನು ಮಾಡಿರಲ್ಲ, ಬೇರೆ ಏನಾದರೂ ಕೊಟ್ಟಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಇದನ್ನು ಬಿಟ್ಟು ಇದನ್ನು ಕೊಟ್ಟಿದ್ದಾರಲ್ಲ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸಹಾಯ ಅನ್ನೋದು ಮಾಡ್ತಾನೆ ಇರ್ತಾರೆ. ಮಾಡ್ದಂಗೆ ಮಾತ್ರ ರಾಯರು ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಬೇರೆ ದೇವ್ರುಗಳು ಹರಕೆ ಮಾಡಿಕೊಂಡ್ರೆ ಬೇಗ ಅನುಗ್ರಹ ಮಾಡ್ತಾರೆ, ನಮ್ಮ ಕೋರಿಕೆನ ಈಡೇರಿಸ್ತಾರೆ. ಆದರೆ ರಾಯರು ಆ ರೀತಿ ಅಲ್ಲ. ರಾಯರು ಏನೇನು ಕೇಳೋದಿಲ್ಲ. ನನ್ನ ಉಂಡಿಗೆ ದುಡ್ಡು ತಂದಾಕು, ಒಡವೆ ತಂದಾಕು, ನನಗೆ ಚಿನ್ನ ಬೆಳ್ಳಿ ಮಾಡಿಸಿ ತಂದು ನನ್ನ ಮೇಲೆ ಹಾಕು ಅಂತ ರಾಯರು ಯಾವತ್ತೂ ಸಹ ಕೇಳೋದಿಲ್ಲ. ನಾವು ಶ್ರಮ ಪಡೋದಷ್ಟೇ ರಾಯರು ಕೇಳೋ ಅಂಥದ್ದು. ನಾವು 5 ಸುತ್ತು ಪ್ರದಕ್ಷಿಣೆ ಹಾಕಬೇಕಾದ್ರೆ ಎಷ್ಟು ಶ್ರಮ ಅನ್ನೋದು ಪಡ್ತೀವಿ ಅಲ್ವಾ. ಒಂದು ದಿನ ಬೇಕು ನಾವು ಸುಧಾರಿಸ್ಕೊಳ್ಳೋದಕ್ಕೆ. ಏಕೆಂತಂದರೆ ಮಂಡಿ ನೋವು, ಕಾಲು ನೋವು, ಅಷ್ಟು ನೋವು ಅನ್ನೋದು ಬರುತ್ತೆ. ರಾಯರು ಕೇಳೋದೇ ಶ್ರಮ. ನಾವು ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕ್ತೀವಿ, ನಾವು ಎಷ್ಟು ಬೇವ್ರ್ತೀವಿ ನೋಡು, ಆ ಬೇವರು ನೀರಿನಲ್ಲಿ ರಾಯರಿರುತ್ತಾರೆ. ಕೆಲವರು ಮನೆ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಮನೆ ಕಷ್ಟ ದೂರ ಆಗಲಿ ಅಂತ ಅವ್ರ ಕೈಲಿ ಆಗೋದಿಲ್ಲ. ಆದರೂ ಸಹ ಬಗ್ಗಿ ಎದ್ದು ಹೆಜ್ಜೆ ನಮಸ್ಕಾರ ಎಷ್ಟೊತ್ತು ಆಗ್ತಿರ್ತಾರೆ ಅಂತಂದರೆ, ನಾನು ವಾರ ರಾಯರ ಮಠಕ್ಕೆ ಹೋಗ್ತೀನಲ್ಲ, ನೋಡ್ತೀನಿ. ಪಾಪ ಕೆಲವ್ರಿಗೆ ಆಗೋದೇ ಇಲ್ಲ. ಒಂದು ಸುತ್ತು ಬರಬೇಕಾದ್ರೆ ಎಷ್ಟು ಟೈಮ್ ತಗೋತಾರೆ ಗೊತ್ತಾ. ನಾನು 2 ಸುತ್ತು 3 ಸುತ್ತು ಬರೋಷ್ಟೊತ್ತಿಗೆ ಅವ್ರು ಒಂದು ಸುತ್ತು ಸಹ ಬರೋಕ್ಕಾಗೋದಿಲ್ಲ. ಅಷ್ಟು ನರಳಾಡ್ಕೊಂಡು ಸೇವೆ ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ? ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಮನೆ ಪರಿಸ್ಥಿತಿ ಸುಧಾರಿಸ್ಲಿ, ಅವ್ರ ಮಕ್ಳಿಗೆ ಒಳ್ಳೆ ಬುದ್ಧಿ ವಿದ್ಯೆ ಕೊಡಲಿ, ಅವ್ರ ಗಂಡಂಗೆ ಒಳ್ಳೆ ಕೆಲಸ ಕಾರ್ಯಗಳು ಕೊಡಲಿ ಅಂತಲೇ ಅವರು ಬೇಡಿ ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದು ಇಡೋ ಅಂಥದ್ದು. ಯಾರು ಇರೋ ಅಂಥವ್ರು ಬಂದು ರಾಯರಿಗೆ ಬೇಡೋದಿಲ್ಲ, ಆ ಥರ ಶ್ರಮನೂ ವಹಿಸೋದಿಲ್ಲ. ಆದರೆ ಏನು ಇಲ್ದ ಭಕ್ತನ ಮನೆಗೆ ರಾಯರು ಹೋಗೋವಂಥದ್ದು. ನಾವು ರಾಯರು ಮಠಕ್ಕೆ ಹೋಗಿ ಇಷ್ಟು ಶ್ರಮ ವಹಿಸಿ ನಾವು ಹೆಜ್ಜೆ ನಮಸ್ಕಾರ ಹಾಕಿ ದೀಪ ಧೂಪ ಬೆಳಗಿ ನಾವು ಬತ್ತು ಅಂತಂದರೆ ರಾಯರು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಹಿಂದೆನೇ ನಮ್ಮ ಮನೆಗಳಿಗೆ ಬರ್ತಾರೆ. ಅದಕ್ಕೆ ಹೇಳೋದು, ರಾಯರು ಬರೋದು, ಅವ್ರು ಕೊಡೋ ಸೂಚನೆಗಳು ಯಾವುದು ಅಷ್ಟೇ ನಮಗೆ ಅರ್ಥ ಆಗೋದಿಲ್ಲ. ಆದರೆ ರಾಯರ ಅನುಗ್ರಹ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನೀವು ಕಷ್ಟ ಅಂತ ಹೇಳ್ತಿದ್ದೀರಲ್ಲ, ಆ ಕಷ್ಟ ಯಾವತ್ತೂ ನಿಮ್ಮ ಜೊತೆಲಿರೋದಿಲ್ಲ. ಇವತ್ತು ಕಷ್ಟ ಇದ್ದರೆ ನಾಳೆ ಆ ಕಷ್ಟ ನಿಮ್ಮ ಜೊತೆಲಿರೋದಿಲ್ಲ. ರಾಯರಿಗೆ ಜಪ ಮಾಡಿ, ರಾಯರನ್ನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಪ್ರತಿ ಕ್ಷಣ ಪ್ರತಿದಿನ ರಾಯರು ಜಪ ಮಾಡಿ, ಮನೆ ದೇವರು ಜಪ ಮಾಡಿ, ವಿಘ್ನೇಶ್ವರನ ಜಪ ಮಾಡಿ, ನಿಮ್ಮ ಮನೆ ಕಷ್ಟ ನಷ್ಟ ಎಲ್ಲವನ್ನು ದೂರ ಮಾಡಿ ನಿಮ್ಮ ಜೊತೆಯಲ್ಲಿ ರಾಯರು ಇರ್ತಾರೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ತಿದ್ಕೋತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡಲಿ ಅಂತ ನಾನು ಕೇಳ್ಕೊತೀನಿ.